ಫಸ್ಟ್ ಡೇ ಮಾನ್ಯ ಮುಖ್ಯಮಂತ್ರಿಗಳು ಪ್ರೀ ಬಡ್ಜೆಟ್ ಮೀಟಿಂಗನ್ನು ಎಲ್ಲ ಇಲಾಖೆಗಳಿಂದ ಪ್ರಾರಂಭ ಆಗಿದ್ದಾರೆ. ನಮ್ಮ ಒಳಾಡಳಿತ ಇಲಾಖೆ ಇದೆ ಮೊದಲನೇದು. ನಾವು ಕೂಡ ನಮಗೆ ಬೇಕಾಗಿದ್ದಂಥ ಹಣವನ್ನು ಕೇಳಿದ್ದೇವೆ. ಕೆಲವು ಮುಂದುವರಿದ ಯೋಜನೆಗಳು, ಅದಕ್ಕೆ ಏನು ಹಣ ಬೇಕು, ಈಗೆಲ್ಲ ಕೆಲವು 50% ಆಗಿದೆ, 75% ಆಗಿದೆ, ಅದೆಲ್ಲ ಕಂಪ್ಲೀಟ್ ಮಾಡಬೇಕು. ಇಲ್ಲದೇ ಇದ್ದರೆ ಅದು ಹಾಗೆ ನೆನೆಗುದಿಗೆ ಬಿದ್ದೋಗುತ್ತೆ. ಅದನ್ನು ಕೇಳಿದ್ದೇವೆ. ಆಮೇಲೆ ಕೆಲವು ಹೊಸ ಯೋಜನೆಗಳನ್ನು ಕೂಡ ಕೇಳಿದ್ದೇವೆ. ಅದು ಯಾವುದು ಪರಿಗಣಿಸ್ತಾರೆ ನೋಡಬೇಕು. ನಮ್ಮ ಪ್ರೆಸೆಂಟೇಷನ್ ಮಾಡಿದ್ದೇವೆ. ನಮ್ಮ ಪ್ರಯಾರಿಟೀಸ್ ಏನಿದೆ, ನಮಗೆ 4-5 ಡಿಪಾರ್ಟ್ಮೆಂಟ್ಸ್ ಇದೆ. ಅದು ಪ್ರಿಸನ್ ಇರ್ಬೋದು, ಅಥವಾ CID ಇರ್ಬೋದು, ಸೈಬರ್ ಸೆಕ್ಯುರಿಟಿ ಇರ್ಬೋದು, ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಇರ್ಬೋದು. ಇದೆಲ್ಲವನ್ನು ಕೂಡ ನಾವು ಸಪ್ರೇಟಾಗಿಯೇ ಕೇಳಿದ್ದೇವೆ. ಅದಾದಮೇಲೆ ಬೇರೆ ಬೇರೆ ಇಲಾಖೆ 9 ಇಲಾಖೆ ಏನೋ ಮುಗಿಸಿದ್ದಾರೆ, ಚರ್ಚೆ ಮುಗಿಸಿದ್ದಾರೆ ಅಂತ. ಅಲ್ಲ, ನಮ್ಮದೆಲ್ಲ ಸಂಬಳನೂ ಸೇರಿದ್ರೆ 25 ಸಾವಿರ ಕೋಟಿ ಆಗುತ್ತೆ. ನಮ್ಮ ಸಂಬಳನೇ ಜಾಸ್ತಿ, ಬೇರೆದಕ್ಕಿಂತ ಹೆಚ್ಚಾಗಿ ನಮ್ಮ ಸಂಬಳ ಮತ್ತು ಭತ್ಯೆಗಳು ಅದೇ ಜಾಸ್ತಿ ಇರುತ್ತೆ. ಅದು ಮಾಮೂಲಿ ಬರುತ್ತೆ, ಸಂಬಳದಂತೂ ಬಂದೇ ಬರುತ್ತೆ. ಬೇರೆದೆಲ್ಲ ಕೇಳಿದ್ದೇವೆ. Cyber cell security that you had promised, this budget, would it be implemented, sir? With the new We have made a request. Let us see if this can be included in the budget speech. ಸರ್, ಈಗ ಮೂಡ ವಿಚಾರವಾಗಿ ಇವತ್ತು CBI ವಹಿಸುವಂತಹ ನಿಟ್ಟಿನಲ್ಲಿ ಆದೇಶ ಹೊರಬೀಳುತ್ತೆ. ಇವತ್ತು ಸ್ಪೆಷಲ್ ಕೋರ್ಟ್ನಲ್ಲಿ 2 ಕೇಸ್ ಬರ್ತಾ ಇದೆ. ಒಂದು ಮಾನ್ಯ ಯಡಿಯೂರಪ್ಪನವ್ರದ್ದು ಪೋಕ್ಸೋ ಕೇಸ್ದು ಒಂದು ಬರ್ತಾ ಇದೆ. ಇನ್ನೊಂದು ಈ ಮೂಡ ಕೇಸನ್ನು CBI ಕೊಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಬರ್ತಾ ಇದೆ. ಹೊರಗೇನೋ ಅನೌನ್ಸ್ ಮಾಡ್ತಾರೆ ಅಂತ ಮಾಧ್ಯಮದಲ್ಲಿ ಬಂದಿದೆ. ಯಾವ ರೀತಿ ಬರುತ್ತೆ ಜಡ್ಜ್ಮೆಂಟು, ಅದ್ರ ಮೇಲೆ ನಾವು ಚರ್ಚೆ ಮಾಡ್ಬೋದು. ಗೊತ್ತಿಲ್ಲ, ಸುಮ್ಮನೆ ನಾವು ಊಹೆ ಮಾಡೋಕ್ಕಾಗೋದಿಲ್ಲ ಈ ಥರ ಜಡ್ಜ್ಮೆಂಟ್ಗಳನ್ನೆಲ್ಲ. ಸಂಪುಟದಲ್ಲಿ ಒಂದು ನಿರ್ಣಯ ಪಾಸ್ ಆಗಿತ್ತು ಸರ್, ಅಂದರೆ ED ಅಥವಾ CBI ಅಂದರೆ ಕೇಂದ್ರದ ಇವ್ರು ಯಾರೇ ಬಂದರೂ ಕೂಡ ಪರ್ಮಿಷನ್ ತೊಗೋಬೇಕು ಸರ್ಕಾರದ್ದು ಅನ್ನೋದು. ಅದೇನಾದ್ರು ಟೆಕ್ನಿಕಲಿ ಸಮಸ್ಯೆ ಆಗುತ್ತಾ ನಿಮಗೆ ಇನ್ ಕೇಸ್ ಜಡ್ಜ್ಮೆಂಟ್ ಆದಮೇಲೆ? ಗೊತ್ತಿಲ್ಲ. ನಮ್ಮಲ್ಲಿ ಏನು ಪ್ರೊಸೀಜರ್ ಇದೆ, ಇಲ್ಲಿವರೆಗೂ ಏನು ಪ್ರೊಸೀಜರ್ ಇದೆ ಅದನ್ನೇ ಫಾಲೋ ಮಾಡ್ತೇವೆ. ಈಗ CBI ಕೇಸು ಅಂತಂದರೆ CBI ಪರ್ಮಿಷನ್ ತೊಗೋಬೇಕು ಸ್ಟೇಟ್ ಗೌರ್ಮೆಂಟಿಂದ ಅಂತ ಇದೆ. ಅದನ್ನು ನಾವು ಮಾಡಿದ್ದಲ್ಲ ರೂಲ್ಸ್, ಅದು ಕೇಂದ್ರ ಸರ್ಕಾರನೇ ಮಾಡಿರ್ತಕ್ಕಂಥದ್ದು. ಅದು ಎಲ್ಲ ರಾಜ್ಯಗಳು ಕೂಡ ಅದನ್ನು ಫಾಲೋ ಮಾಡ್ತಾರೆ. ನಾವು ಅದನ್ನೇ ಫಾಲೋ ಮಾಡ್ತೀವಿ. PSIದಲ್ಲಿ 40 ಜನನ ಎಲ್ಡಪ್ ಮಾಡಿದ್ದಾರೆ ಸರ್. ಅದು ಕೋರ್ಟಲ್ಲಿ ತುಂಬ ಡಿಲೇ ಆಗ್ತಿದೆ ಅಂತ ಹೇಳಿ ತುಂಬ ಆಸ್ಪಿರೆಂಟ್ಗಳು ಇದನ್ನು ಮಾಡ್ತಾ ಇದ್ದಾರೆ ಸರ್. ಅದು 3-4 ಡೇಟ್ಗಳು ಮಿಸ್ ಆಗಿದ್ದಾವೆ ಅಂತ ಹೇಳಿ ಸ್ವಲ್ಪ ಅದನ್ನು ಬೇಗ ಮುಗಿಸ್ಕೊಡಿ ಸರ್. ಅದಕ್ಕೇನೋ ಒಂದು ಪದ್ಧತಿ ಮಾಡ್ಕೊಂಡಿದ್ದೀವಿ. ಯಾಕೆಂದರೆ ಈ ನಾರ್ತಲ್ಲಿ 371J ಪ್ರಶ್ನೋರಲ್ವಾ? ಸರ್, ಇನ್ನೊಂದು ಸರ್, ಕಾನೂನು ಸರ್, ಜಾತಿ ನಿಂದನೆ ಮಾಡ್ತಕ್ಕಂಥ ಕಾನೂನು ಕಾಯ್ದೆ ತರ್ತಾ ಇದ್ದಾರೆ. ಒಂದು ಡ್ರಾಫ್ಟ್ ಬಿಲ್ ರೆಡಿ ಆಗಿದೆ. ಅಲ್ಲ, ಅದು ಗೊತ್ತಿಲ್ಲ ನನಗೆ. ಬಟ್ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟ ಕಾನೂನುಗಳಿದ್ದಾವೆ. ಅದಕ್ಕೇನಾದರೂ ಅಮೆಂಡ್ಮೆಂಟ್ಸನ್ನು ಮಾಡೋದಕ್ಕೆ ಪ್ರಪೋಸ್ ಮಾಡಿರ್ಬೋದು ಅಷ್ಟೇ. ಕಾನೂನು ಈಗಾಗಲೇ ಇದೆ. ಅದಕ್ಕೆ ದ್ವೇಷ ಭಾಷಣಗಳಿಗೆಲ್ಲ ಕಾನೂನು ಇದೆಯಲ್ಲ. ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಅದು ಲಾ ಡಿಪಾರ್ಟ್ಮೆಂಟ್ನವ್ರು ಮಾಡ್ತಾರೆ. ಫಸ್ಟ್ ಡೇ ಮಾನ್ಯ ಮುಖ್ಯಮಂತ್ರಿಗಳು ಪ್ರೀ ಬಡ್ಜೆಟ್ ಮೀಟಿಂಗನ್ನು ಎಲ್ಲ ಇಲಾಖೆಗಳಿಂದ ಪ್ರಾರಂಭ ಆಗಿದ್ದಾರೆ. ನಮ್ಮ ಒಳಾಡಳಿತ ಇಲಾಖೆ ಇದೆ ಮೊದಲನೇದು. ನಾವು ಕೂಡ ನಮಗೆ ಬೇಕಾಗಿದ್ದಂಥ ಹಣವನ್ನು ಕೇಳಿದ್ದೇವೆ. ಕೆಲವು ಮುಂದುವರಿದ ಯೋಜನೆಗಳು, ಅದಕ್ಕೆ ಏನು ಹಣ ಬೇಕು, ಈಗೆಲ್ಲ ಕೆಲವು 50% ಆಗಿದೆ, 75% ಆಗಿದೆ, ಅದೆಲ್ಲ ಕಂಪ್ಲೀಟ್ ಮಾಡಬೇಕು. ಇಲ್ಲದೇ ಇದ್ದರೆ ಅದು ಹಾಗೆ ನೆನೆಗುದಿಗೆ ಬಿದ್ದೋಗುತ್ತೆ. ಅದನ್ನು ಕೇಳಿದ್ದೇವೆ. ಆಮೇಲೆ ಕೆಲವು ಹೊಸ ಯೋಜನೆಗಳನ್ನು ಕೂಡ ಕೇಳಿದ್ದೇವೆ.
ಅದು ಯಾವುದು ಪರಿಗಣಿಸ್ತಾರೆ ನೋಡಬೇಕು. ನಮ್ಮ ಪ್ರೆಸೆಂಟೇಷನ್ ಮಾಡಿದ್ದೇವೆ, ನಮ್ಮ ಪ್ರಯಾರಿಟೀಸ್ ಏನಿದೆ. ನಮಗೆ 4-5 ಡಿಪಾರ್ಟ್ಮೆಂಟ್ಸ್ ಇದೆ. ಅದು ಪ್ರಿಸನ್ ಇರ್ಬೋದು, ಅಥವಾ CID ಇರ್ಬೋದು, ಸೈಬರ್ ಸೆಕ್ಯುರಿಟಿ ಇರ್ಬೋದು, ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಇರ್ಬೋದು. ಇದೆಲ್ಲವನ್ನು ಕೂಡ ನಾವು ಸಪ್ರೇಟಾಗಿಯೇ ಕೇಳಿದ್ದೇವೆ. ಅದಾದಮೇಲೆ ಬೇರೆ ಬೇರೆ ಇಲಾಖೆ 9 ಇಲಾಖೆ ಏನೋ ಮುಗಿಸಿದ್ದಾರೆ, ಚರ್ಚೆ ಮುಗಿಸಿದ್ದಾರೆ ಅಂತ. ಅಲ್ಲ, ನಮ್ಮದೆಲ್ಲ ಸಂಬಳನೂ ಸೇರಿದ್ರೆ 25 ಸಾವಿರ ಕೋಟಿ ಆಗುತ್ತೆ. ನಮ್ಮ ಸಂಬಳನೇ ಜಾಸ್ತಿ, ಬೇರೆದಕ್ಕಿಂತ ಹೆಚ್ಚಾಗಿ ನಮ್ಮ ಸಂಬಳ ಮತ್ತು ಭತ್ಯೆಗಳು ಅದೇ ಜಾಸ್ತಿ ಇರುತ್ತೆ. ಅದು ಮಾಮೂಲಿ ಬರುತ್ತೆ, ಸಂಬಳದಂತೂ ಬಂದೇ ಬರುತ್ತೆ. ಬೇರೆದೆಲ್ಲ ಕೇಳಿದ್ದೇವೆ. Cyber cell security that you had promised this budget, would it be implemented, sir? With the new We have made a request. Let us see if this can be included in the budget speech. ಸರ್, ಈಗ ಮೂಡ ವಿಚಾರವಾಗಿ ಇವತ್ತು CBI ವಹಿಸುವಂತಹ ನಿಟ್ಟಿನಲ್ಲಿ ಆದೇಶ ಹೊರಬೀಳುತ್ತೆ. ಇವತ್ತು ಸ್ಪೆಷಲ್ ಕೋರ್ಟ್ನಲ್ಲಿ 2 ಕೇಸ್ ಬರ್ತಾ ಇದೆ. ಒಂದು ಮಾನ್ಯ ಯಡಿಯೂರಪ್ಪನವ್ರದ್ದು ಪೋಕ್ಸೋ ಕೇಸ್ದು ಒಂದು ಬರ್ತಾ ಇದೆ. ಇನ್ನೊಂದು ಈ ಮೂಡ ಕೇಸನ್ನು CBI ಕೊಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಬರ್ತಾ ಇದೆ. ಹೊರಗೇನೋ ಅನೌನ್ಸ್ ಮಾಡ್ತಾರೆ ಅಂತ ಮಾಧ್ಯಮದಲ್ಲಿ ಬಂದಿದೆ. ಯಾವ ರೀತಿ ಬರುತ್ತೆ ಜಡ್ಜ್ಮೆಂಟು, ಅದ್ರ ಮೇಲೆ ನಾವು ಚರ್ಚೆ ಮಾಡ್ಬೋದು. ಗೊತ್ತಿಲ್ಲ, ಸುಮ್ಮನೆ ನಾವು ಊಹೆ ಮಾಡೋಕ್ಕಾಗೋದಿಲ್ಲ ಈ ಥರ ಜಡ್ಜ್ಮೆಂಟ್ಗಳನ್ನೆಲ್ಲ. ಸಂಪುಟದಲ್ಲಿ ಒಂದು ನಿರ್ಣಯ ಪಾಸ್ ಆಗಿತ್ತು ಸರ್, ಅಂದರೆ ED ಅಥವಾ CBI ಅಂದರೆ ಕೇಂದ್ರದ ಇವ್ರು ಯಾರೇ ಬಂದರೂ ಕೂಡ ಪರ್ಮಿಷನ್ ತೊಗೋಬೇಕು ಸರ್ಕಾರದ್ದು ಅನ್ನೋದು. ಅದೇನೋ ಟೆಕ್ನಿಕಲಿ ಸಮಸ್ಯೆ ಆಗುತ್ತಾ ನಿಮಗೆ ಇನ್ ಕೇಸ್ ಜಡ್ಜ್ಮೆಂಟ್ ಆದಮೇಲೆ? ಗೊತ್ತಿಲ್ಲ, ನಮ್ಮಲ್ಲಿ ಏನು ಪ್ರೊಸೀಜರ್ ಇದೆ, ಇಲ್ಲಿವರೆಗೂ ಏನು ಪ್ರೊಸೀಜರ್ ಇದೆ ಅದನ್ನೇ ಫಾಲೋ ಮಾಡ್ತೇವೆ. ಈಗ CBI ಕೇಸು ಅಂತಂದರೆ CBI ಪರ್ಮಿಷನ್ ತೊಗೋಬೇಕು ಸ್ಟೇಟ್ ಗೌರ್ಮೆಂಟಿಂದ ಅಂತ ಇದೆ. ಅದನ್ನು ನಾವು ಮಾಡಿದ್ದಲ್ಲ ರೂಲ್ಸ್, ಅದು ಕೇಂದ್ರ ಸರ್ಕಾರನೇ ಮಾಡಿರ್ತಕ್ಕಂಥದ್ದು. ಅದು ಎಲ್ಲ ರಾಜ್ಯಗಳು ಕೂಡ ಅದನ್ನು ಫಾಲೋ ಮಾಡ್ತಾರೆ, ನಾವು ಅದನ್ನೇ ಫಾಲೋ ಮಾಡ್ತೀವಿ. PSIದಲ್ಲಿ 40 ಜನ ಎಲ್ಡಪ್ ಮಾಡಿದ್ದಾರೆ ಸರ್, ಅದು ಕೋರ್ಟಲ್ಲಿ ತುಂಬ ಡಿಲೇ ಆಗ್ತಿದೆ ಅಂತ ಹೇಳಿ ತುಂಬ ಆಸ್ಪಿರೆಂಟ್ಗಳು ಇದನ್ನು ಮಾಡ್ತಾ ಇದ್ದಾರೆ ಸರ್. ಅದು 3-4 ಡೇಟ್ಗಳು ಮಿಸ್ ಆಗಿದ್ದಾವೆ ಅಂತ ಹೇಳಿ ಸ್ವಲ್ಪ ಅದನ್ನು ಬೇಗ ಮುಗಿಸ್ಕೊಡಿ ಸರ್. ಅದಕ್ಕೇನೋ ಒಂದು ಪದ್ಧತಿ ಮಾಡ್ಕೊಂಡಿದ್ದೀವಿ. ಯಾಕೆಂದರೆ ಈ ನಾರ್ತಲ್ಲಿ 371J ಪ್ರಶ್ನೋರಲ್ವಾ? ಸರ್, ಇನ್ನೊಂದು ಸರ್, ಕಾನೂನು ಸರ್, ಜಾತಿ ನಿಂದನೆ ಮಾಡ್ತಕ್ಕಂಥ ಕಾನೂನು ಕಾಯ್ದೆ ತರ್ತಾ ಇದ್ದಾರೆ ಸರ್. ಈ ಜಾತಿ ಒಂದು ಡ್ರಾಫ್ಟ್ ಬಿಲ್ ರೆಡಿ ಆಗಿದೆ. ಅಲ್ಲ, ಅದು ಗೊತ್ತಿಲ್ಲ ನನಗೆ. ಬಟ್ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟ ಕಾನೂನುಗಳಿದ್ದಾವೆ. ಅದಕ್ಕೇನಾದರೂ ಅಮೆಂಡ್ಮೆಂಟ್ಸನ್ನು ಮಾಡೋದಕ್ಕೆ ಪ್ರಪೋಸ್ ಮಾಡಿರ್ಬೋದು ಅಷ್ಟೇ. ಕಾನೂನು ಈಗಾಗಲೇ ಇದೆ. ಅದಕ್ಕೆ ದ್ವೇಷ ಭಾಷಣಗಳಿಗೆಲ್ಲ ಕಾನೂನು ಇದೆಯಲ್ಲ. ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಅದು ಲಾ ಡಿಪಾರ್ಟ್ಮೆಂಟ್ನವ್ರು ಮಾಡ್ತಾರೆ.